ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯ ಮಾಸ ಭವಿಷ್ಯ ಏನಪ್ಪಾ ವಿಶೇಷತೆ? ಈ ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರು ಯಾವ ರೀತಿಯಾದಂಥ ಶುಭ ಅಶುಭ ಫಲಗಳನ್ನು ಕಾಣ್ತಾರೆ, ಯಾವ ದೇವ ಸ್ಮರಣೆ ಮಾಡಬೇಕು, ಜೊತೆಗೆ ಏನಾದರೂ ವಿವಾಹದ ವಿಚಾರದ ಬಗ್ಗೆ ಚಿಂತನೆ ಮಾಡ್ಬೋದಾ ಮಾಡಬಾರ್ದಾ, ಅಥವಾ ಹೊಸ ಕೆಲಸಕ್ಕೆ ಏನಾದರೂ ಅಪ್ಲಿಕೇಶನ್ ಹಾಕ್ಬೋದಾ ಹಾಕ್ಬಾರ್ದಾ, ದೂರ ಪ್ರಯಾಣ ಮಾಡ್ಬೋದಾ ಮಾಡಬಾರ್ದಾ, ಇದೆಲ್ಲ ಗೊಂದಲಗಳು ಹೆಚ್ಚಾಗಿರ್ತದೆ. ಖಂಡಿತವಾಗ್ಲೂ ಆ ಎಲ್ಲ ಆ ಸಮಸ್ಯೆಗಳಿಗೆ ಸಂಪೂರ್ಣವಾದಂತಹ ಮಾಹಿತಿ, ಆ ಎಲ್ಲ ವಿಚಾರಗಳಿಗೆ ಸಂಪೂರ್ಣವಾದಂತಹ ಮಾಹಿತಿ, ಆ ಎಲ್ಲ ವಿಚಾರಗಳಿಗೆ ಏನು ಪರಿಹಾರಗಳು ಸಹ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡ್ತೀನಿ. ನೋಡಿ, ಮೊದಲನೇದಾಗಿ ಗುರುವಿನ ಬಲ ಯಥೇಚ್ಛವಾಗಿದೆ. ಇನ್ನು ಕೆಲವು ದಿನಗಳ ನಂತರ ರವಿಯು ತನ್ನ ಸ್ವಕ್ಷೇತ್ರಕ್ಕೆ ಸಂಚಾರ ಮಾಡ್ಲಿಕ್ಕೆ ಹೋಗಿದ ತಕ್ಷಣ ಗುರುವು ನಿಮಗೆ ಸಂಪೂರ್ಣ ಶುಭಫಲಗಳನ್ನು ಕೊಡ್ತಾ ಇರ್ತಾರೆ. ಸಪ್ತಮ ಭಾವದಲ್ಲಿ ಸ್ಥಿತನಾದಂತಹ ಗುರುವು ವಿವಾಹಕ್ಕೆ ಅದ್ಭುತ ಫಲವನ್ನು ಕೊಡುವಂಥದ್ದು ಗುರುವಿನ ಬಲ ಇರೋದ್ರಿಂದ. ಯಾರೆಲ್ಲ ಅವಿವಾಹಿತರಿರ್ತಾರೋ, ಅಂದ್ರೆ ಇನ್ನ ಮದುವೆಗೆ ಹುಡುಕ್ತಾ ಇದ್ವಿ, ಯಾವುದು ನಮ್ಮ ಮಗಳಿಗಾಗಿರ್ಬೋದು ನಮ್ಮ ಮಗನಿಗಾಗ್ಲಿ ಸೆಟ್ ಆಗ್ತಾ ಇಲ್ಲ ಅಂತ ಗೊಂದಲ ಇರ್ತಾರಲ್ಲ, ಈ ಮಾಸ ಪ್ರಯತ್ನ ಮಾಡಿ ಖಂಡಿತ ಒಳ್ಳೆ ಒಂದು ಹುಡುಗ ಆಗಿರ್ಬೋದು, ಒಳ್ಳೆ ಒಂದು ಹುಡುಗಿ ಅಂದ್ರೆ ವಧು ಆಗಿರ್ಬೋದು ವರ ಆಗಿರ್ಬೋದು ಸಿಗುವಂತ ಮಾಸ ನಿಮ್ಗಾಗಿರ್ತದೆ. ಸಂಪೂರ್ಣ ಶುಭಫಲಗಳು ಕಾಣುತ್ತೀರ. ಇನ್ನ ವೃತ್ತಿಪರವಾಗಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಈ ಸಂಪೂರ್ಣ ಶುಭಫಲಗಳನ್ನು ಕಾಣುವಂಥದ್ದು. ಏನಪ್ಪಾ ಹೊಸ ಬಿಸ್ನೆಸ್ ಆಗುತ್ತೋ ಆಗಲ್ವೋ ಅಂತ ಸ್ಟಾರ್ಟ್ ಮಾಡಿದೆ, ಇದಕ್ಕಿದ್ದಂಗೆ ಈ ತಿಂಗಳು ಸ್ವಲ್ಪ ಚೇಂಜಸ್ ಆಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣುವಂಥದ್ದು. ಮೂರನೇ ವ್ಯಕ್ತಿಗಳಿಂದ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಮೂರನೇ ವ್ಯಕ್ತಿಗಳ ಜೊತೆಗೆ ನೀವು ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಎಷ್ಟು ಬೇಕೋ ಅಷ್ಟು. ಯಾಕೆ ಯಾರು ಮೂರನೇ ವ್ಯಕ್ತಿಗಳು ಅಂದ್ರೆ ಈ ಸಹಪಾಠಿಗಳು, ನಿಮ್ ಜೊತೆಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರೇ ಸ್ವಲ್ಪ ಕಿರಿಕಿರಿ ಮಾಡುವಂಥದ್ದು. ಅವ್ರ ಬಗ್ಗೆ ಸ್ವಲ್ಪ ಹುಷಾರಾಗಿದ್ರೆ ತುಂಬಾ ಒಳ್ಳೆಯದು. ಸಹೋದ್ಯೋಗಿಗಳು ಸಹಪಾಠಿಗಳು ಅಂತ ಹೇಳ್ತೀವಲ್ಲ ಅವ್ರ ಹತ್ರ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಮಕ್ಕಳ ಓದಿನಲ್ಲಿ ಯಶಸ್ಸು, ಆ ಒಂದು ಜ್ಞಾನ ಅಭಿವೃದ್ಧಿ ಎಲ್ಲ ಕಾಣುವಂತಹ ಮಾಸ ಈ ಮಾಸವಾಗಿರ್ತದೆ. ಆರೋಗ್ಯದಲ್ಲೂ ಸಹ ಚೇತರಿಕೆ, ಏನೋಪ್ಪ ಸ್ವಲ್ಪ ಮಂಡಿ ನೋವಿತ್ತು, ಈ ಮಾಸ ಪರವಾಗಿಲ್ಲ, ಈ ತಿಂಗಳಲ್ಲಿ ಏನೋ ಚೇಂಜಸ್ ಕಾಣ್ತಾ ಇದ್ದೀನಿ ಅನ್ನೋಂಥದ್ದು ಸಹ ಇರ್ತದೆ. ಮತ್ತೆ ದೂರ ಪ್ರಯಾಣ, ಪ್ರಮುಖವಾಗಿ ಯಾರೆಲ್ಲ ಏನೋ ಒಂದು ಫಾರಿನ್ ಟ್ರಿಪ್ ಅಲ್ಲ, ಉದ್ಯೋಗದ ನಿಮಿತ್ತವಾಗಿ ನಾನು ಬೇರೆ ಹೊರ ದೇಶಕ್ಕೆ ಹೋಗ್ಬೇಕು ಅನ್ನೋರಿಗೆ ಈ ಮಾಸ ತುಂಬಾ ಚೆನ್ನಾಗಿದೆ. ಅದರೊಟ್ಟಿಗೆ ಯಾರೆಲ್ಲ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೋ ಅವ್ರಿಗಂತೂ ಅದ್ಭುತ ಫಲವನ್ನ ಕಾಣುವಂತಹ ಮಾಸ ಈ ಮಾಸವಾಗಿರ್ತದೆ. ಆಡಿಟಿಂಗು, ಅಕೌಂಟ್ಸು ಇವರೆಲ್ಲ ಒಂದು ಒಳ್ಳೆ ಸಮೃದ್ಧಿ ಜೀವನವನ್ನ, ಒಳ್ಳೆ ಹಣವನ್ನ ಗಳಿಸುವಂತಹ ಮಾಸವಾಗಿರ್ತದೆ. ಇಷ್ಟೆಲ್ಲ ಇದ್ದಾಗ ಏನೋ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರಗಳಿಗೆ ಏನ್ ಮಾಡಬಹುದು ಅಂದ್ರೆ, ನೀವು ಶಿವನ ದೇವಾಲಯಕ್ಕೆ ಶಿವನ ಸ್ಮರಣೆ ಮಾಡುವಂಥದ್ದು, ಪ್ರತಿನಿತ್ಯ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಪಠನೆ ಮಾಡುವಂಥದ್ದು ಮಾಡಿದ್ದೇ ಆದ್ರೆ ಸಂಪೂರ್ಣ ಏನೇ ಚಿಕ್ಕ ಪುಟ್ಟ ಸಮಸ್ಯೆಗಳು ಸಹ ದೂರವಾಗಿ ಸಂಪೂರ್ಣ ಶುಭ ಫಲಗಳನ್ನ ಕಾಣ್ತೀರಾ. ಮಕರ ರಾಶಿಯಲ್ಲಿ ಜನನಾಗಿರೋರಿಗೆ ಆ ಪರಮಾತ್ಮನು ಎಲ್ಲ ರೀತಿಯಲ್ಲ ಆಯುಷ್ಯು, ಆರೋಗ್ಯ, ಸಂಪತ್ತು, ನೆಮ್ಮದಿ, ಸಂತೋಷವನ್ನು ದಯಪಾಲಿಸಲಿ ಅಂತ ನಾನು ಬೇಡ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ.